ಚನ್ನಪುರ ಅಂತ ಒಂದು ಚಿಕ್ಕ ಸುಂದರ ಗ್ರಾಮದ ಕೊನೆ ಭಾಗದಲ್ಲಿ ಇರುವ ಒಂದು ದೊಡ್ಡ ಕಾಡು, ಮೊಸಳೆ ಕಾಡು. ಹೆಸರು ಹೇಗಿದೆಯೋ ಅದೇ ತರ ಧಾರಾಳವಾಗಿ ಮೊಸಳೆಗಳು ಅಲ್ಲಿದೆ. ಮಾತ್ರ ಅಲ್ಲ, ಮತ್ತು ಕಾಡಿನ ಪ್ರಾಣಿಗಳು, ಹಕ್ಕಿಗಳು, ಕೆರೆಗಳು, ಹೊಳೆಗಳು ಎಲ್ಲ ಇರೋ ಈ ಕಾಡಲ್ಲಿ ಒಂದು ಸ್ನೇಹಿತರ ಗುಂಪಿದೆ. ಯಾರ್ಯಾರು ಗೊತ್ತಾ? ಬನ್ನಿ. ಚಿಕ್ಕು ಪಕ್ಷಿ, ಝಾರಾ. ಸ್ನೇಹಿತರ ಗುಂಪು ಅಂದ್ರೆ ಇವರೇನೆ. ಏನ್ ಸಮಸ್ಯೆ ಇದ್ರೇನು ಜೊತೆನೆ ಇರುತ್ತಾರೆ, ಪರಸ್ಪರ ಸಹಾಯ ಮಾಡುತ್ತಾರೆ. ಅಯ್ಯಯ್ಯೋ, ಬೆಳಗ್ಗೆನೆ ಹಗಲಾಯ್ತಲ್ವಾ? ಬೆಳಗ್ಗೆನೆ ಶುರು ಮಾಡ್ಬಿಟ್ಟಿಯೋ? ಹಬ್ಬ, ಬೆಳಗ್ಗೆ ಆಯ್ತಲ್ಲ. ಸ್ವಲ್ಪ ಬಿಸಿಲಿಂದ ವಿಟಮಿನ್ ಡಿ ತಗೊಳ್ತೀನಿ. A few moments later. ಇವತ್ತು ತುಂಬಾ ಬಿಸಿಲು ಹೊಡಿತಾ ಇದೆ. ಪಾಪ ನನ್ನ ಸ್ನೇಹಿತರು ಆ ಹೊಳೆ ಪಕ್ಕದಲ್ಲಿ ಬಂದಿರುತ್ತಾರೋ ಏನೋ. ಹೋಗಿ ನೋಡಿ ಒಂದು ಹಾಯ್ ಹೇಳೋಣ. ಚಿಕ್ಕ ಪಕ್ಷಿ ಅಲ್ಲಿ ಹೋಗಿ ತನ್ನ ಸ್ನೇಹಿತರನ್ನು ಹುಡುಕ್ತಿದ್ದಾಳೆ. ಆದರೆ ಯಾರೇನು ಕಾಣಿಸ್ತಿಲ್ಲ. A few moments later. ಇಲ್ಲಿ ಯಾರು ಇಲ್ವಲ್ಲ. ಸರಿ, ಪಶ್ಚಿಮ ಭಾಗಕ್ಕೆ ಹೋಗಿ ನೋಡೋಣ. ಹಾಗೆ ಚಿಕ್ಕ ಪಕ್ಷಿ ಪಶ್ಚಿಮ ಭಾಗಕ್ಕೆ ಹೋಗ್ತಿದ್ದಾಳೆ. ಅಲ್ಲೂನು ತನ್ನ ಸ್ನೇಹಿತರನ್ನು ಸಿಕ್ಕಿಲ್ಲದೆ ಚಿಕ್ಕ ಪಕ್ಷಿ ದುಃಖದಲ್ಲಿದ್ದಾಳೆ. ಸರಿ, ಅವರನ್ನ ಸಿಕ್ಕಿಲ್ಲ. ಎರಡು ಮೀನಾದರೂ ತಿನ್ಕೊಂಡು ಹೋಗ್ತೀನಿ. ಒಳ್ಳೆ ಮೀನು. ಹಬ್ಬ, ಹೊಟ್ಟೆ ತುಂಬಿತು. ಕಥೆಯಲ್ಲಿ ಒಂದು ವಿಲ್ಲನ್ ಇದ್ದಾನೆ ಗೊತ್ತಾ? ಹದ್ದು ರಾಜ. ಅಡಗಿಕೊಂಡು ಚಿಕ್ಕ ಪ್ರಾಣಿಗಳನ್ನು ಬೇಟೆಯಾಡೋದಲ್ಲಿ ಹೆಸರಂಗೆ ರಾಜಾನೇ. ನಿನಗೆ ವಿಷಯ ಗೊತ್ತಾ? ಈ ಕಾಡಲ್ಲಿ ಹೊಸದಾಗಿ ಒಂದು ಹದ್ದು ಬಂದಿದಂತೆ. ಹೌದು ಹೌದು, ಕೇಳಿಸ್ಕೊಂಡೆ. ಕಾಡಿನ ಚಿಕ್ಕ ಪ್ರಾಣಿಗಳು ತುಂಬಾ ಕಷ್ಟದಲ್ಲಿದ್ದಾರಂತೆ. ಅಯ್ಯೋ, ಏನಿವತ್ತು ತಿನ್ನಕ್ಕೆ ಏನು ಸಿಗ್ತಾ ಇಲ್ಲ. ಹಾಗೆ ಚಿಕ್ಕ ಪಕ್ಷಿ ಹಾರಿ ಬೇರೆ ಕಡೆ ಬರುವಾಗ, ಅದೊಂದು ಚಿಕ್ಕ ಪಕ್ಷಿ ಅಲ್ವಾ? ಆದ್ರೆ ಚಿಕ್ಕ ಪಕ್ಷಿ ತಿಂದ್ರೆ ಏನ್ ಸಿಗುತ್ತೆ? ಸರಿ, ಪಕ್ಷಿ ಅಂದ್ರೆ ಪಕ್ಷಿ, ನೋಡೋಣ. ಅಯ್ಯಯ್ಯೋ, ನಾನು ಹಾರ್ತಿದ್ದೀನಿ. ಯಾರೋ ನನ್ನ ಹಿಡಿದರು. ಕಾಪಾಡಿ, ನನ್ನ ಕಾಪಾಡಿ. ಅಯ್ಯಯ್ಯೋ, ಬನ್ನಿ, ನಮ್ಮ ಚಿಕ್ಕ ಪಕ್ಷಿ. ಏ ಹದ್ದು, ನಿನಗೆ ತಿನ್ನಕ್ಕೆ ನಮ್ಮ ಚಿಕ್ಕ ಪಕ್ಷಿನ? ಹಾಗೆ ಬನ್ನಿ ತನ್ನ ಕೈಯಲ್ಲಿ ಇರೋ ಕಾಫಿ ಕಪ್ ಅನ್ನು ಆ ಹದ್ದಿನ ಮೇಲೆ ಎಸೆದು ಚಿಕ್ಕ ಪಕ್ಷಿಯನ್ನು ರಕ್ಷಿಸಿದನು. ಚಿಕ್ಕ ಪಕ್ಷಿ, ನಿನ್ಗೆ ಏನೂ ಆಗಿಲ್ಲ ಅಲ್ಲ? ಇಲ್ಲ, ಕರೆಕ್ಟ್ ಸಮಯಕ್ಕೆ ನೀವು ನನ್ನ ಕಾಪಾಡಿದ್ದೀರಾ, ಅದಕ್ಕೆ ಏನೂ ಆಗಿಲ್ಲ. ಈ ಹದ್ದು ರಾಜ ಪರವಾಗಿಲ್ಲ ಅಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಈ ಹದ್ದು ರಾಜನ ಸುಮ್ಮನೆ ಬಿಡಬಾರದು, ಆಮೇಲೆ ನೋಡಿಕೊಳ್ಳೋಣ. ಹೌದು ಹೌದು, ಹಂಗ್ ಬಿಡಬಾರ್ದು.